ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ರಾಜಕೀಯ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಅದು ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುವಂಥ ವಿಚಾರ, ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ. ಯಾಕೆಂದರೆ ಕಳೆದ 2 ದಿನಗಳ ಹಿಂದೆ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಒಂದು ಆದೇಶವನ್ನು ಕೂಡ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡಿದೆ. ಅದರ ತನಿಖೆಯ ಉಸ್ತುವಾರಿಯನ್ನು ಹೊತ್ತಂಥ ADGP BK ಸಿಂಗ್, ವಿಜಯ್ ಕುಮಾರ್ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೇಳೋಣ, ಯಾವ ರೀತಿ ಇತ್ತು ತನಿಖೆಯ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋದರು, ಜೊತೆಗೆ ತನಿಖೆ ಹಾದಿ ಎಷ್ಟು ಕಠಿಣವಾಗಿತ್ತು, ಕಠಿಣವಾದಂಥ ತನಿಖೆಯನ್ನು ಎಷ್ಟು ಸುಲಭವನ್ನು ಮಾಡಿಕೊಂಡ್ರು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಎಷ್ಟು ಪ್ರಬಲಗೊಳಿಸ್ತಾ ಹೋದರು ಅನ್ನೋದ್ರ ಬಗ್ಗೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ BK ಸಿಂಗ್ ಅವರಿದ್ದಾರೆ. ಅವರನ್ನೇ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಜೀವಾವಧಿ ಶಿಕ್ಷೆಯಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಆ ಒಂದು ಸಂತೋಷ ವಿಷಯ ನಾವು ಹೇಳ್ತೀವಿ. ನಮ್ಮ ಟೀಮ್ಗೆ ಮತ್ತು ನಮಗೆ, ನಮ್ಮ ಪ್ರಾಸಿಕ್ಯೂಟರ್ಸ್ಗೆ ಎಲ್ಲರಿಗೆ ಇದು ತುಂಬ ಸಂತೋಷಕರ ವಿಷಯ. ಅವರು ಏನು ಕಳೆದು 1 ವರ್ಷ 3 ತಿಂಗಳಿಂದ ಪ್ರಯತ್ನ ಪಟ್ಟಿದ್ರು, ಅದಕ್ಕೆ ಪ್ರತಿಫಲವಾಗಿ ಇದು ಒಂದು ಒಳ್ಳೆ ಜಜ್ಮೆಂಟ್ ಬಂದಿದೆ ಅಂತ ನಾವು ಅನಿಸ್ಬೋದು. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿರುವಂತಹದ್ದು ಬಿಗ್ ಶಾಕ್ ಇದು ಪ್ರಜ್ವಲ್ ರೇವಣ್ಣ ಅವರಿಗೆ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಆಗಿತ್ತು, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ಕೊಬೇಕು ಅಂತ ಹೇಳಿದ್ರು. ಜೀವಾವಧಿ ಶಿಕ್ಷೆಯ ಜೊತೆಗೇನೆ 5 ಲಕ್ಷ ದಂಡವನ್ನ ಕೋರ್ಟ್ ವಿಧಿಸಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಶಿಕ್ಷೆಯ ಪ್ರಮಾಣವನ್ನ ಈಗ ಕೋರ್ಟ್ ಪ್ರಕಟ ಮಾಡಿರುವಂತಹದ್ದು. ಸಂತೋಷ್ ಗಜಾನನ್ ಭಟ್ ಹೆಗಡೆ. ಯಾಕೆಂದರೆ ಈ ಪ್ರಕರಣದ ತನಿಖೆ ಪ್ರಾರಂಭವಾದಂಥ ಸಂದರ್ಭದಲ್ಲಿ, ಯಾಕೆಂದರೆ ನಿಮಗೆ ಕೈಗೆ ಬರೋದಕ್ಕಿಂತ ಮುಂಚಿತವಾಗಿ 4 ವರ್ಷ ಹಿಂದಿನ ಪ್ರಕರಣ, ಈ ಪ್ರಕರಣವನ್ನು ನೀವು ಕೈಗೆತ್ಕೊಂಡ ಸಂದರ್ಭದಲ್ಲಿ ಸಾಕಷ್ಟು ಗೇಲಿಗಳು ಬರ್ತಾ ಇತ್ತು. ಅಂದರೆ ಯಾವುದೇ ವಿಡಿಯೋ ತುಣುಕುಗಳಲ್ಲಿ ಪ್ರಜ್ವಲ್ ರೇವಣ್ಣ ಕಾಣಿಸ್ತಾ ಇಲ್ಲ, ಯಾವುದೇ ರೀತಿಯ ಪೂರಕವಾದ ಸಾಕ್ಷ್ಯಗಳಿಲ್ಲ, SIT ಇದನ್ನು ಯಾವ ರೀತಿಯ ತನಿಖೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಗೇಲಿಗಳು ಬರ್ತಿತ್ತು. ನೀವು ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ್ರಿ. ಯಾವ ರೀತಿಯಲ್ಲಿ ನಿಮಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಗ್ರೋತ್ ಆಯಿತು, ಯಾವ ರೀತಿಯಲ್ಲಿ ನಿಮ್ಗೆ ಸಿಕ್ಕಲಿಕ್ಕೆ ಪ್ರಾರಂಭ ಆಯಿತು, ಜೊತೆಗೆ ಪ್ರಮುಖವಾಗಿ ಆರೋಪಿಯೇ ದೇಶದಲ್ಲಿ ಇರಲಿಲ್ಲ, ತಲೆಮರೆಸ್ಕೊಂಡಿರೋ, ಅದರಲ್ಲೂ ಕೂಡ ಕಾನೂನು ಹೋರಾಟ ಮಾಡಿ ಆತನನ್ನು ದೇಶಕ್ಕೆ ವಾಪಸ್ ಬರಲಿಕ್ಕೆ ಒಂದಷ್ಟು ಕೆಲಸವನ್ನು ಮಾಡಿದೆ. ಅದ್ರ ಬಗ್ಗೆ ಹೇಳೋದಾದರೆ ನಾವು ಮೊಟ್ಟ ಮೊದಲನೇವಾಗಿ ನಾವು ಹೇಳಿದ್ದು, ನಮಗೆ ಈ ಕೇಸ್ದು ಪರ್ಟಿಕ್ಯುಲರ್ ವಿಕ್ಟಿಮ್ ಏನಿದೆ 2ನೇ ತಾರೀಕು ಗೊತ್ತಾಯಿತು. ಆಮೇಲೆ ಅವರು ಕಿಡ್ನ್ಯಾಪಿಂಗ್ ಆಗಿತ್ತು. ಕಿಡ್ನ್ಯಾಪಿಂದ ಅವ್ರು ಹೊರಗೆ ಬಂದ ನಂತರ ಅವ್ರದ್ದು ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಕೇಸ್ ರಿಜಿಸ್ಟರ್ ಆಯಿತು. ಕೇಸ್ ರಿಜಿಸ್ಟರ್ ಆದ ನಂತರ ನಾರ್ಮಲಿ ಏನಾಗುತ್ತೆ, ತಮ್ಮ ಎಲ್ಲರಿಗೂ ಗೊತ್ತಿದೆ, ಈ ಅತ್ಯಾಚಾರ ಪ್ರಕರಣಗಳಲ್ಲಿ ನಾರ್ಮಲಿ ನಾವು ಪೊಲೀಸ್ ಭಾಷೆಯಲ್ಲಿ ಹೇಳ್ತೀವಿ 3 ಸೀನ್ ಆಫ್ ಕ್ರೈಮ್ ಇರುತ್ತದೆ. ಒಂದು ಎಲ್ಲಿ ಅತ್ಯಾಚಾರ ಆಗಿರುತ್ತೋ, 2ನೇದು ಅತ್ಯಾಚಾರ ಮಾಡೋದವರು, ಅವರು ಒಂದು ಸೀನ್ ಆಫ್ ಕ್ರೈಮ್, ಮತ್ತು ಅತ್ಯಾಚಾರಕ್ಕೆ ಒಳಗಾಗಿರುವ ಹೆಣ್ಮಗಳು ಅವರು. ಈ ಕೇಸ್ನಲ್ಲಿ ಮುಖ್ಯತಃ ಅತ್ಯಾಚಾರ ಪ್ರಕರಣದಲ್ಲಿ ಮುಖ್ಯತಃ ಏನಿರುತ್ತದೆ, ನಮ್ಮ ಮೆಡಿಕಲ್ ಸಾಕ್ಷಿಗಳು ಏನಿರುತ್ತದೆ ಅದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಬಟ್ ಈ ಕೇಸ್ನಲ್ಲಿ ಏನಿತ್ತು, ಈ ಅತ್ಯಾಚಾರಕ್ಕೆ 4 ವರ್ಷ ಹಿಂದೆ ನಡೆದಿತ್ತು, 2021ನಲ್ಲಿ. ಅದರಿಂದ ನಮಗೆ ಮೆಡಿಕಲ್ ಸಾಕ್ಷಿಗಳು ಏನು ಸಿಗಬೇಕಾಗಿತ್ತು ಅದು ಸಿಗಲಿಕ್ಕೆ ಇಲ್ಲ, ಅದು ನಮಗೆ ಮೊದಲಿನಿಂದ ಗೊತ್ತಿತ್ತು. ಅದರ ಬದಲಾಗಿ ಬೇರೆ ಅದಕ್ಕೆ ಪೂರಕ ಸಾಕ್ಷಿಗಳು ಏನಿದೆ ಅದು ನಾವು ಹುಡುಕಬೇಕಾಗಿತ್ತು. ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಏನಿತ್ತು, ನಮ್ಮ ಹತ್ರ ಈ ಅತ್ಯಾಚಾರಕ್ಕೆ ಮಾಡುವಾಗ ವಿಡಿಯೋ ಮಾಡ್ತಕ್ಕಂಥ ಒಂದು ವಿಡಿಯೋ ಇತ್ತು, ವಿಡಿಯೋ ಕ್ಲಿಪ್ಸ್ಗಳು ಇತ್ತು. ಅದು ಒಂದು ಇಂಪಾರ್ಟೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಕೈನಲ್ಲಿ ಅದು ಒಂದು ಇತ್ತು. ಅದರಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋದಾಗ ವಿಕ್ಟಿಮ್ದು ಸಪೋರ್ಟ್ ತುಂಬ ಜಾಸ್ತಿ ಇತ್ತು. ವಿಕ್ಟಿಮ್ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಕಂಪ್ಲೀಟ್ ಕೇಸ್ ನಿಂತಿದ್ದು. ಅದ್ರ ಜೊತೆಗೆ ಈ ಅವ್ರ ಸ್ಟೇಟ್ಮೆಂಟ್ಗೆ ಪೂರಕವಾಗಿ ನಾವು ಏನೇನು ಸಾಕ್ಷಿಗಳು ಕಲೆಕ್ಟ್ ಮಾಡಬಹುದಾಗಿತ್ತು, ಎಲ್ಲಿ ಆಯಿತು, ಅವ್ರು ಹೇಳ್ತಾರೆ ಇಂಥ ಕಡೆ ಆಯಿತು, ಆ ವಿಡಿಯೋನಲ್ಲಿ ಕಾಣ್ತಕ್ಕಂಥ ಬ್ಯಾಕ್ಗ್ರೌಂಡ್ ಏನಿದೆ, ಆ ವಿಕ್ಟಿಮ್ನ ಹೇಳಿದ್ಕಂಥ ಪ್ಲೇಸ್ಗೆ ಆ ಬ್ಯಾಕ್ಗ್ರೌಂಡ್ಗೆ ಮ್ಯಾಚ್ ಹೆಂಗೆ ಮಾಡೋದು, ಪ್ರೂವ್ ಮಾಡಬೇಕು. ಯಾವುದು ವಿಕ್ಟಿಮ್ ಏನು ಹೇಳ್ತಾ ಇದ್ದಾರೆ ಆ ಪ್ಲೇಸ್ ಅದೇ ಪ್ಲೇಸ್. ಇನ್ನೊಂದು ಪ್ರಮುಖವಾಗಿ ಸರ್, ಅಂದರೆ ನಾನು ನಿಮ್ಗೆ ಆ ವಿಚಾರಕ್ಕೆ ಬರ್ತೀನಿ. ವಿಕ್ಟಿಮನ್ನೇ ಅಪಹರಣ ಮಾಡಿದರು ಈ ಪ್ರಕರಣದಲ್ಲಿ. ಪ್ರಾಥಮಿಕವಾಗಿ ನೀವು ವಿಕ್ಟಿಮ್ ಹುಡ್ಕದೇ ಅಂತದೇ ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕೆಂದರೆ ಆಕೆ ಇದ್ದಂಥ ಸ್ಥಳದಿಂದ ಬೇರೊಂದು ಯಾವುದೋ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು, ಅದೊಂದು ಸಪ್ರೇಟ್ ಪ್ರಕರಣ ಆಯಿತು. ಅದರಲ್ಲೂ ಕೂಡ ಅಕ್ಯೂಸ್ಗಳ ಅರೆಸ್ಟ್ ಆದರು.
ವಿಕ್ಟಿಮ್ ನಿಮಗೆ ಈ ಪ್ರಕರಣದಲ್ಲಿ ಎಷ್ಟು ಮಟ್ಟಿಗೆ ಸಪೋರ್ಟನ್ನು ಮಾಡಿದ್ರು? ಯಾಕೆಂದರೆ ಆಕೆನ ರಕ್ಷಣೆ ಮಾಡ್ತೀರಿ, ರಕ್ಷಣೆ ಮಾಡಿ ಬಂದು ಹೇಳಿಕೆಯನ್ನು ದಾಖಲು ಮಾಡ್ತೀರಿ. 164 ಜಡ್ಜ್ ಮುಂದೆ 164 ಕೂಡ ಹೇಳಿಕೆ ದಾಖಲು ಮಾಡ್ತೀರಿ. ಆಕೆಯ ಸಪೋರ್ಟ್ ಈ ತನಿಖೆಗೆ ಯಾವ ರೀತಿ ಇತ್ತು ಅಂತ? ಈ ನಾ ನಿಜ ಹೇಳಬೇಕಾದ್ರೆ ಈ ಕೇಸ್ದು ಕಂಪ್ಲೀಟ್ ಏನು ಫೌಂಡೇಶನ್ ಏನಿದೆ ಆ ವಿಕ್ಟಿಮ್ದು ಹೇಳಿಕೆ. ಅವರು ಬಿಗಿನಿಂಗಿಂದ ಲಾಸ್ಟ್ವರೆಗೆ ಕೊನೆವರೆಗೆ ಅವ್ರ ಕೋರ್ಟ್ನಲ್ಲಿ ಅವ್ರ ಹೇಳಿಕೆ ದಾಖಲುವಾಗ, ಟ್ರಯಲ್ ಟೈಮ್ನಲ್ಲಿ ಅವ್ರ ಹೇಳಿಕೆ ಹಾಗೂ ಕ್ರಾಸ್ ಕ್ವಶನಿಂಗ್ನಲ್ಲಿ ಡಿಫೆನ್ಸ್ ಲಾಯರ್ಗಳು ಏನು ಕ್ರಾಸ್ ಮಾಡಿದರು ಆ ಟೈಮ್ನಲ್ಲಿ ಕೂಡ ಅವರು ಏನು ಇತ್ತು ನಿಜ ಅದೇ ಪ್ರಕಾರ ಹೇಳ್ತಾ ಹೋಗಿದ್ರಿಂದ ಮತ್ತು ಅದಕ್ಕೆ ಅವರು ಇಷ್ಟು ಯಾನೇ ಹೆದರಿಕೆ ಇಲ್ಲ, ಏನು ಬೆದರಿಕೆ ಇಲ್ಲ, ಏನು ಆಮಿಷಕ್ಕೆ ಒಳಪಟ್ಟಿಲ್ಲ. ಅದು ನೋಡಬೇಕಾದ್ರೆ ಅವರೇ ಮುಖ್ಯ ಪಾತ್ರ, ಅವ್ರದ್ದೇ ಎವಿಡೆನ್ಸ್ ಏನಿದೆ ಅದು ಒಂದು ನಾವು ಹೇಳ್ಬೋದು ಫೌಂಡೇಶನ್ ಅಂತ. ಆ ಫೌಂಡೇಶನ್ ಮೇಲೆ ನಾವು ಬೇರೆ ಬೇರೆ ಎವಿಡೆನ್ಸ್ ಏನಿದೆ ಅದರಿಂದ ನಾವು ಬಿಲ್ಡ್ ಮಾಡಿದ್ವಿ. ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದೇ ಒಂದು ವಿಡಿಯೋ ತುಣುಕುಗಳಿತ್ತು. ಯಾಕೆಂದರೆ ಆ ವಿಡಿಯೋ ತುಣುಕುಗಳು ಮದರ್ ಎವಿಡೆನ್ಸ್ ಆಗಿ ಯಾವುದೂ ಇರಲಿಲ್ಲ. ಯಾಕೆಂದರೆ ಆ ಮೊಬೈಲ್ ಕೂಡ ನೀವು ರಿಟ್ರೀವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ವೈರಲ್ ಆಗಿದ್ದಂಥ ವಿಡಿಯೋ. ಆ ವೈರಲ್ ಆಗಿದ್ದಂಥ ವಿಡಿಯೋನ ನೀವು ಯಾವ ರೀತಿಯಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರಿ? ಅದು ಚಾರ್ಜ್ ಶೀಟಲ್ಲಿ ಬರಬೇಕಾದ್ರೆ ಮತ್ತು FSLನ ರಿಪೋರ್ಟ್ ಬರಬೇಕಾದ್ರೆ ಅದು ಯಾವ ರೀತಿಯಲ್ಲಿ ಫೈನಲೈಸ್ ಆಯಿತು? ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು ಅಂತ? ಅದು ಮುಖ್ಯತಃ ಏನಿತ್ತು, ಆ ವಿಡಿಯೋ ಮೇನ್ ಡಿವೈಸ್ ಸಿಕ್ಕಿಲ್ಲ, ಅದು ಒಂದು ವಿಷಯ. ಬಟ್ ಅದ್ರ ಜೊತೆಗೆ ಏನಿತ್ತು, ಆ ವಿಡಿಯೋನಲ್ಲಿ ಏನು ಮ್ಯಾನಿಪುಲೇಷನ್ ಆಗಿಲ್ಲ ಅಂತ ಏನು ನಮಗೆ FSL ಅವರಿಂದ ವರದಿ ಬಂದಿತ್ತು. ಅದರಿಂದ ಇದು ಪ್ರೂವ್ ಆಯಿತು ವಿಡಿಯೋ ಏನಿದೆ ನಿಜ ಇರೋದು. ಅದರಲ್ಲಿ ಏನು ಮಾರ್ಫಿಂಗ್ ಇಲ್ಲ ಅಥವಾ ಬೇರೆ ಅಲ್ಟರೇಷನ್ ಇಲ್ಲ, ಗೈಪ್ ಇಲ್ಲ, ಅದು ಕನ್ಫರ್ಮ್ ಆಯಿತು. ವಿಡಿಯೋ ನಲ್ಲಿ ಏನು ಕಾಣ್ತಾ ಇದೆ ಅದು ಸತ್ಯ ಅಂತ ಒಂದು FSL ರಿಪೋರ್ಟಿಂದ ದೃಢಪಡಿಸ್ತಾಯಿತು. ವಿಡಿಯೋ ಸಿಕ್ತು, ಪೊಲೀಸರಿಗೆ ಸಿಕ್ತು, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲ ಅದನ್ನು ರಿಕವರ್ ಮಾಡಿಕೊಂಡ್ರು. ಅದರಲ್ಲಿ ಯಾವುದೇ ರೀತಿ ಮಾಫಿಂಗ್ ಆಗಿಲ್ಲ, ಜೊತೆಗೆ ಎಡಿಟಿಂಗ್ ಆಗಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ರಿಪೋರ್ಟ್ ಕೂಡ ಸಿಕ್ತು. ಆದರೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಇದಾರಾ ಇಲ್ವಾ ಅನ್ನೋದು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಟೆಕ್ನಿಕಲ್, ಅಂದರೆ ರಾಜ್ಯದಲ್ಲಿ ಒಂದಷ್ಟು ಹೊಸ ಪ್ರಯೋಗಗಳನ್ನು ಮಾಡಿದ್ರಿ ಈ ತನಿಖೆಯಲ್ಲಿ. ಅದು ಯಾವ ರೀತಿಯಲ್ಲಿ ಮಾಡಿದ್ರಿ? ಟರ್ಕಿ ದೇಶದಲ್ಲಿ ಈ ಹಿಂದೆ ಬಳಕೆಯನ್ನು ಮಾಡ್ತಾಯಿದ್ರು ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅದು ನಾವು ಹೇಳಬೇಕಾದ್ರೆ ಪ್ರತಿಯೊಂದು ಪರ್ಸನ್ದು ಬಾಡಿನಲ್ಲಿ ನೋಡಿದರೆ ಕೆಲವೊಂದು ಮಾರ್ಕ್ಸ್ಗಳು ಇರ್ತದೆ, ಕೆಲವೊಂದು ನ್ಯಾಚುರಲ್ ಮಾರ್ಕ್ಸ್ಗಳು ಇರ್ತದೆ, ಕೆಲವೊಂದು ಆಮೇಲೆ ಬೇರೆ ಬೇರೆ ಇನ್ಸಿಡೆಂಟಿಂದ ಮಾರ್ಕ್ಸ್ ಬಂದುಬಿಡ್ತದೆ. ಅದು ಸಪೋಸ್ ನೀವು ಎಲ್ಲಿ ಆಕ್ಸಿಡೆಂಟ್ ಆಯಿತು, ಸ್ವಲ್ಪ ಕಟ್ ಆಯಿತು ಅಥವಾ ಬೇರೆ ರೀತಿಯಿಂದ ಗಾಯ ಆಯಿತು, ಅದ್ರ ಮಾರ್ಕ್ಸ್ ಬಾಡಿನಲ್ಲಿ ಬರುತ್ತದೆ. ಕೆಲವೊಂದು ಕಡೆ ಬಾಡಿನಲ್ಲಿ ನಿಮ್ಮ ಮೋಲ್ ಇರುತ್ತದೆ, ಕೆಲವೊಂದು ಕಡೆ ಬರ್ತ್ ಮಾರ್ಕ್ಗಳು ಇರುತ್ತದೆ, ಕೆಲವೊಂದು ಪರ್ಸನ್ದು ಫಿಂಗರ್ಸ್ ಬೇರೆ ಬೇರೆ ಇರುತ್ತದೆ, ಕೆಲವೊಂದು ಪರ್ಸನ್ದು ಲೆಗ್ ಫಿಂಗರ್ಸ್ಗಳು, ಟೋ ಫಿಂಗರ್ಸ್, ಬೇರೆ ಫಿಂಗರ್ಸ್ಗಳು ವ್ಯತ್ಯಾಸ. ಪ್ರತಿಯೊಂದು ಪರ್ಸನ್ದು ಈ ಫಿಂಗರ್ಸ್ಗಳು ಸೇಮ್ ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಇದು ಏನು ಡಿಫ್ರೆಂಟ್ ಬಾಡಿನಲ್ಲಿ ಮಾರ್ಕ್ಸ್ ಇತ್ತು ಅದು ಅವರ ವಿಡಿಯೋನಲ್ಲಿ ಕಾಣ್ತಾ ಇತ್ತು, ಎಲ್ಲಿ ಕಾಣ್ತಾ ಇತ್ತು. ಅದಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಸಮಯದಲ್ಲಿ ಫೋಟೋ ತಗೊಂಡು ವಿಡಿಯೋ ತಗೊಂಡು ಫೋರೆನ್ಸಿಕ್ ಸೈನ್ಸ್ ಅವರು ಅದಕ್ಕೆ ಮ್ಯಾಚ್ ಮಾಡಿದರು. ಈ ವಿಡಿಯೋನಲ್ಲಿ ಕಾಣ್ತಕ್ಕಂಥ ಮನ್ಸನ್ನಲ್ಲಿ ಕಾಣ್ತಕ್ಕಂಥ ಮನ್ಸನ್ ಬಾಡಿ ಪಾರ್ಟ್ಸ್ನಲ್ಲಿ ಏನೇನು ಮಾರ್ಕ್ಸ್ ಇದೆ ಅದು ಮೆಡಿಕಲ್ ಟೈಮ್ನಲ್ಲಿ ಅವ್ರದ್ದು ತಗೊಳ್ತಕ್ಕಂಥ ಫೋಟೋಗೆ ಮ್ಯಾಚ್ ಆಗ್ತಿದೆ ಅಥವಾ ಇಲ್ಲ, ಅದು ಹೋಲಿಕೆ ಆಯಿತು. ಆ ಹೋಲಿಕೆ ಆದ ನಂತರ ಏನಾಗುತ್ತೆ, ಆಯಿತು ಒಂದು ಮಾರ್ಕ್ಸ್ ಏನಿದೆ ಆಕ್ಸಿಡೆಂಟ್ಲಿ ಬೇರೆಯವ್ರಿಗೆ ಮ್ಯಾಚ್ ಆಗ್ಬೋದು. ಬಟ್ 10 ಮಾರ್ಕ್ಸ್ 8 ಮಾರ್ಕ್ಸ್ ಈ ಕೇಸ್ನಲ್ಲಿ ನಮಗೆ ನೆನಪಾದ ಪ್ರಕಾರ 8 ಮಾರ್ಕ್ಸ್ ಏನಿತ್ತು ಅದು ಮ್ಯಾಚ್ ಆಯಿತು. 8 ಮಾರ್ಕ್ಸ್ ಮ್ಯಾಚ್ ಆಗಬೇಕಾದ್ರೆ ನಮ್ಮ ಮ್ಯಾಥಮೆಟಿಕಲ್ ಪ್ರೊಬಬಿಲಿಟಿ ಏನು ಇರ್ತದೆ ಅದಕ್ಕೆ ಒಂದು 10⁸ ಮನ್ಸನ್ನಲ್ಲಿ ಒಬ್ಬರಿಗೆ ಇನ್ನೊಬ್ಬ ಮನ್ಸನ್ಗೆ ಮ್ಯಾಚ್ ಆಗ್ಬೋದು. ಇವತ್ತು ಒಂದೊಬ್ಬರಿಗೆ ಮ್ಯಾಚ್ ಆಯಿತು, ಚಾನ್ಸೇಜ್ ಆದೈತೆ ಅಪ್ ಟು 10⁸ ಒಂದು ಮನ್ಸನ್ಗೆ ಮ್ಯಾಚ್ ಆಗಬೇಕು. ಆಮೇಲೆ ಅದರಲ್ಲಿ ಇನ್ನೊಂದು ತೊಗೊಳ್ಳಿ, ಗಂಡ್ಸು ಇರಬೇಕಾದ್ರೆ ಹೆಣ್ಸು ಇರಬೇಕು, ಅದು ಇನ್ನೂ ಜಾಸ್ತಿ 10⁻11 ಆಗುತ್ತೆ. ಬ್ಲ್ಯಾಕ್ ಇದ್ದರೆ ವೈಟ್ ಇದೆಯಾ ಅದು ತೊಗೊಂಡ್ರೆ 10⁻12 ಆಗುತ್ತೆ.
mathematically it was impossible to have any other person to have the same or similar mass at the same place of the body. So it makes that it is still possible, but ಮ್ಯಾಥಮೆಟಿಕಲಿ 1 ಟ್ರಿಲಿಯನ್ನಲ್ಲಿ ಒಬ್ಬರಿಗೆ ಇನ್ನೊಬ್ಬರಿಗೆ ಆಗ್ಬೋದು. ನಮ್ಮ ಜಗತ್ತದ ಪಾಪ್ಯುಲೇಷನ್ ಇರೋದು 3 ಬಿಲಿಯನ್. ಅದರಲ್ಲಿ 2% ಸಾಧ್ಯ ಇಲ್ಲ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಈ ತನಿಖೆನ ಮಾಡೋ ಸಂದರ್ಭದಲ್ಲಿ ಮಹಾಜರ್ ಮಾಡಬೇಕಾದ್ರೆ SIT ಅಧಿಕಾರಿಗಳಿಗೆ ಇನ್ನೊಂದು ದೊಡ್ಡ ಸವಾಲಾಗಿದ್ದು ಸ್ಥಳ, ಘಟನೆ ನಡೆದಂಥ ಸ್ಥಳ. ನೀವು ಪ್ರಕರಣವನ್ನು ಕೈಗೆತ್ಕೊಂಡು ಮಹಾಜರ್ಗೆ ಹೋದ ಸಂದರ್ಭದಲ್ಲಿ ಘಟನೆ ನಡೆದ ಸ್ಥಳ ಕಂಪ್ಲೀಟ್ ಡೆಮಾಲಿಷನ್ ಆಗಿತ್ತು, ಫಸ್ಟ್ ಫ್ಲೋರ್ ಡೆಮಾಲಿಷನ್ ಆಗಿತ್ತು. ಅದಾದಮೇಲೆ ಗೂಗಲ್ ಮ್ಯಾಪಲ್ಲಿ ಮ್ಯಾಚ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಅದಾದ ನಂತರ ಮಹಾಜರ್ ಮಾಡ್ತೀರಿ. ಇದನ್ನು ಕೂಡ ಕೋರ್ಟ್ ಕನ್ಸಿಡರ್ ಮಾಡ್ತಾ ಹೋಗ್ತದೆ. ಅಂದರೆ ಗೂಗಲ್ ಮ್ಯಾಪ್ನು ಕೂಡ ಕನ್ಸಿಡರ್ ಮಾಡಿರುವಂಥದ್ದು. ಅದು ಯಾವ ರೀತಿ ಇತ್ತು ಅಂದರೆ ಲೇಬರ್ಸ್ ಇದ್ದಂಥ ಶೆಡ್ಗಳೇನಿತ್ತು ಅದನ್ನೆಲ್ಲ ಕೂಡ ಡೆಸ್ಟ್ರಾಯ್ ಮಾಡಾಗಿತ್ತು ಅಂತ ಹೇಳಿ ಇನ್ಫಾರ್ಮೇಷನ್ ಇತ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ಅದರಲ್ಲಿ ಏನಾಗಿತ್ತು, ಯಾವ ಮನೆ 21ನೇ ವರ್ಷದಲ್ಲಿ ಯಾವ ಮನೆಯಲ್ಲಿ ಘಟನೆ ನಡೆದಿತ್ತು ಆ ಮನೆ 22ನೇ ವರ್ಷದಲ್ಲಿ ಕಂಪ್ಲೀಟ್ ನೆಲ್ಸಮ್ ಮಾಡಿ ಹೊಸ ಮನೆ 23ನೇ ಸಾಲಿನಲ್ಲಿ ಕಟ್ಟಿದ್ರು. ಆ ಮಹಜರ್ ಮಾಡುವಾಗ ಈ ಹೊಸ ಮನೆ ಇತ್ತು. ಹೊಸ ಮನೆ ಮಹಜರ್ ಮಾಡುವಾಗ ಇಲ್ಲಿ ಮನೆ ಇತ್ತು, ಇಲ್ಲೇ ಘಟನೆ ನಡೀತು. ಆ ಸೆಕೆಂಡ್ ಫ್ಲೋರ್ನಲ್ಲಿ ಮನೆಯಲ್ಲಿ ಆ ಘಟನೆ ನಡೆದಿತ್ತು. ಈಗ ಹೊಸ ಪ್ರಕಾರ ನಾವು ಏನು ಹೇಳಿದ್ವಿ, ಈಗ ನಾರ್ಮಲ್ ಸರ್ಕ್ಯುಲರ್ ಇದೆ ಎಲ್ಲಿ ಮಹಾಜರಾಗುತ್ತೆ ಆ ಜಾಗ ಅದು ಇದೇ ಕೇಸ್ನ ಎಲ್ಲ ಕೇಸ್ನಲ್ಲಿ ಮಹಾಜರ್ ಮಾಡಬೇಕಾದ್ರೆ ಎಲ್ಲಿ ಮಹಾಜರ್ ಹೋಗ್ತದೆ ಪೊಲೀಸರು ತನಿಖೆ ಕಾಲ್ನಲ್ಲಿ ಆ ಪ್ಲೇಸ್ದು ಲೈಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಮಹಾಜರ್ನಲ್ಲಿ ಮೆನ್ಷನ್ ಮಾಡಲೇಬೇಕು. ಒಂದ್ಸಲ ಮಹಾಜರ್ನಲ್ಲಿ ಲೈಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಮೆನ್ಷನ್ ಆದ ನಂತರ ನಾಳೆ ಯಾರು ಅದಕ್ಕೆ ಕ್ವೆಶ್ಚನ್ ಮಾಡಿದರೆ ಗೂಗಲ್ನಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ನಾವು ಬೇರೆ ಏನು ತಗೊಳ್ಳಲ್ಲ, ಅಲ್ಲಿ ಲೈಟ್ ಲಾಂಗ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ವಿ. ಲೈಟ್ ಲಾಂಗ್ ಮೆನ್ಷನ್ ಮಾಡಿದಂಥ ಅಲ್ಲಿ ಆ ಲೈಟ್ ಲಾಂಗ್ನಲ್ಲಿ ಏನು ಹಿಸ್ಟ್ರಿ ಇರ್ತದೆ ದಟ್ ಆಟೋಮೆಟಿಕ್ಲಿ ಬಿಕಮ್ಸ್ ದ ಪಾರ್ಟ್ ಆಫ್ ದ ಮಹಜರ್. ಇಲ್ಲಿ ಡಿಫೆನ್ಸ್ ಲಾಯರ್ ಏನು ಹೇಳಿದ್ರು, ಆ ಮನೆಯಲ್ಲಿ ಹಳೆ ಮನೆಯಲ್ಲಿ ಮೊದಲನೇ ಫ್ಲೋರ್ ಇಲ್ಲೇ ಇಲ್ಲ, ಅದು ಒಂದೇ ಮಾಡಿದ್ದು ಮನೆ. ಈ 2ನೇ ಫ್ಲೋರ್ ಇಲ್ಲಿಲ್ದಾಗ ಆ ಘಟನೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಆವಾಗ ನಾವು ಗೂಗಲ್ ಮ್ಯಾಪ್ನಲ್ಲಿ ಗೂಗಲ್ ಅರ್ಥ್ನಲ್ಲಿ ಹೋಗಿ 2017 ಪ್ರತಿಯೊಂದು ಲೈಟ್ ಲಾಂಗ್ದು ಗೂಗಲ್ನಲ್ಲಿ ಆ ಹಿಸ್ಟ್ರಿ ಕೊಟ್ಟಿದ್ದಾರೆ ಫೋಟೋದು. 2000 ಇದರಲ್ಲಿ ಹಿಸ್ಟ್ರಿ ಏನಿದೆ 2011 ಹಿಸ್ಟ್ರಿ ಇದೆ. ಕೆಲವೊಂದಲ್ಲಿ 5 ತಿಂಗಳಾದ ನಂತರ, ಕೆಲವೊಂದಲ್ಲಿ 1 ವರ್ಷ ನಂತರ, ಕೆಲವೊಂದಲ್ಲಿ 6 ತಿಂಗಳ ನಂತರ. ಆ ಪ್ರಕಾರ ಆ ಪ್ಲೇಸ್ದು ಫೋಟೋಗ್ರಾಫಲ್ಲಿ ಇರ್ತದೆ. ಕಳೆದ 6 ವರ್ಷದ್ದು 2017 ಹಿಡ್ಕೊಂಡು 2024ವರೆಗೆ ಗೂಗಲ್ ಮ್ಯಾಪ್ನಲ್ಲಿ ಏನೇನು ಆ ಪ್ಲೇಸ್ದು ಕಂಡೀಷನ್ ಇತ್ತು ಅದು ಫೋಟೋ ತೊಗೊಂಡು ಅದು ಲೈಟ್ ಲಾಂಗ್ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ವಿ. ಆ ಲೈಟ್ ಲಾಂಗ್ನಲ್ಲಿ ನಾವು ತೊಗೊಂಡೋಗಿ ಕೊಟ್ಟಿದ್ದು ನೋಡಿ ಸರ್, ಇಲ್ಲೇ ಬಿಲ್ಡಿಂಗ್ ನೋಡಿದರೆ ಗೊತ್ತಾಗುತ್ತೆ ಮೊದಲನೇ ಮಾಡಿ ಇದೆಯಾ ಅಥವಾ ಇಲ್ಲ. ಅದಕ್ಕೆ ಕೋರ್ಟ್ ಆಕ್ಸೆಪ್ಟ್ ಮಾಡಿದ್ವಿ. ಯಾಕೆಂದರೆ ಅವರು ಡಿಫೆನ್ಸ್ ಲಾಯರ್ ಅವರು ಇದಕ್ಕಿಂತ ನಮಗಿಂತ ಮುಂಚೆ ಅವರು ಗೂಗಲಿಂದ ಒಂದು ಫೋಟೋ ತೊಗೊಂಡು ಕೊಟ್ಟಿದ್ರು, ಆ ಬೇರೆ ಪ್ಲೇಸ್ದು ಕೊಟ್ಟಿದ್ರು. ಅದು ನಾವು ಅಕ್ಸೆಪ್ಟ್ ಮಾಡಿದ್ವಿ. ಅವರು ಕೊಟ್ಟಿದ ನಂತರ ಈಗ ಅವ್ರಿಗೆ ಹೇಳಲಿಕ್ಕೆ ಆಗಲ್ಲ, ನಾವು ಗೂಗಲ್ ಮ್ಯಾಪ್ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕಾಗಿ ಕೋರ್ಟ್ ಅವರು ತಗೊಂಡ್ರು. ಮತ್ತು ವಿಡಿಯೋ ಬಂದಿತ್ತು, ವಿಡಿಯೋ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ಅತ್ಯಾಚಾರ ನಡೆದಂಥ ಸ್ಥಳ ಮತ್ತು ರೂಮು, ಅಲ್ಲಿರುವಂಥ ಮಂಚ ಇರ್ಬೋದು, ಜೊತೆಗೆ ಆ ರೂಮ್ನ ಚಿತ್ರಣ ಇರ್ಬೋದು. ಅಂದರೆ ಈಗಾಗಲೇ ಡೆಮಾಲಿಷನ್ ಆಗಿದ್ದಂಥ ಒಂದು ಪ್ರದೇಶ, ಆ ಪ್ರದೇಶದ ವಿಡಿಯೋ ತುಣುಕು 4 ವರ್ಷದ ಹಿಂದಿನ ವಿಡಿಯೋ ತುಣುಕು ಇಟ್ಕೊಂಡು ಯಾವ ರೀತಿ ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಅಂದರೆ ನೀವು ಈಗಾಗಲೇ ಗೂಗಲ್ ಅರ್ತಿಂದ ನಾವು ಕ್ಯಾರಿ ಮಾಡಿದ್ವಿ ಅಂಥೇಳಿ ಅದನ್ನು ಯಾವ ರೀತಿಯಲ್ಲಿ ಕೋರ್ಟ್ ಕನ್ಸಿಡರ್ ಮಾಡ್ತು? ಅಂದರೆ ನೀವು ವಿಡಿಯೋ ತುಣುಕುಗಳಿಗೂ ಮತ್ತು ಈಗಿದಂಥ ಪ್ರದೇಶದ ಮಾಜರ್ಗೂ ಸಾಕಷ್ಟು ವ್ಯತ್ಯಾಸಗಳಿತ್ತು. ಆ ಪ್ಲೇಸ್ ಆಫ್ ಇನ್ಸಿಡೆಂಟಿಗೆ ಅದು ಪ್ರಶ್ನೆ ಬರಲೇ ಇಲ್ಲ. ಅದು ಪ್ರಶ್ನೆ ಬಂದಿತ್ತು ಬೇರೆ ಬಸವನಗುಡಿ ಮನೆಯಿಂದ. ಬಸವನಗುಡಿ ಮನೆಯಲ್ಲಿ ಸೇಮ್ ಅದಕ್ಕೆ ವಿಡಿಯೋನಲ್ಲಿ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್, ಬೆಡ್, ಬಾತ್ರೂಮ್ ಅದಕ್ಕೆ FSL ಅವರು ಪಂಚನಾಮ ಮಾಡುವಾಗ ಅವರು ಅದೇ ಪ್ರಕಾರ ವಿಡಿಯೋ ಮಾಡಿ ಫೋಟೋ ತೊಗೊಂಡು ಫ್ರೇಮ್ ಬೈ ಫ್ರೇಮ್ ಮ್ಯಾಚ್ ಮಾಡಿಕೊಂಡು ಅವರು ಹೇಳಿದರು ಇದು ದಿಸ್ ಪ್ಲೇಸ್ ಏನಿದೆ ವಿಡಿಯೋನಲ್ಲಿ ಕಾಣ್ತಕ್ಕಂಥ ಏನಿದೆ ಮತ್ತು ಈ ಮಾಜರ್ ಟೈಮ್ನಲ್ಲಿ ತೋರಿಸ್ತಕ್ಕಂಥ ಪ್ಲೇಸ್ ಸಿಮಿಲರ್ ಇದೆ. ಜೊತೆಗೆ ಈಗ ಆರೋಪಿಯ ಸ್ಪರ್ಮ್ ಕೌಂಟ್
ಕಲೆಗಳೇನಿತ್ತು ಅದು ಸಂತ್ರಸ್ತೆಯ ಸೀರೆಯಲ್ಲಿ ಸಿಕ್ಕಿತ್ತು ಅಂತೇಳಿ, ಅದು ಕೂಡ FSL ಅಲ್ಲಿ ಪ್ರಮುಖವಾದ ಸಾಕ್ಷಿ. ಅದು 4 ವರ್ಷ ಆದಮೇಲೆ ಅದನ್ನು ರಿಕವರ್ ಮಾಡ್ತೀರಾ, ಅದು ಯಾವ ರೀತಿ ಆಯಿತು? ಮತ್ತು ಜೊತೆಗೆ ಬೆಡ್ ಇರ್ಬೋದು, ಬೆಡ್ಶೀಟ್ಗಳಿರ್ಬೋದು, ಇದನ್ನೆಲ್ಲ ಕೂಡ ಕಂಪ್ಲೀಟ್ ರಿಕವರನ್ನು ಮಾಡಿರ್ತೀರಿ. ಅದರಲ್ಲೆಲ್ಲ ಕೂಡ ಏನು ಸ್ಪರ್ಮ್ ಸ್ಟೈನ್ಸ್ಗಳು ಸಿಗ್ತಾ ಇತ್ತು ಅಂತೇಳಿ, ಅದ್ರ ಬಗ್ಗೆ ಸರ್. ಅದು ನಾವು ಏನು ಮಾಡ್ತೀವಿ, ಪ್ರತಿಯೊಂದು ಕಡೆ ಹೋದಾಗ ನಮ್ಮದು FSL ಟೀಮ್ ಹೋಗುತ್ತೆ. ಅವರು ಲೈಟ್ ಹಾಕ್ಕೊಂಡು ನೋಡ್ತಾರೆ, ಯಾಕೆ ಎಲ್ಲಿ ನಮ್ಮದು ಬ್ಲಡ್ ಸ್ಟೇನ್ ಮಾಡಿಸಿದೆಯಾ, ಅಥವಾ ಸೀಮೆನ್ ಮಾಡಿಸಿದೆಯಾ, ಅಥವಾ ಬೇರೆ ಬಾಡಿ ಫ್ಲೂಯಿಡ್ ಮಾಡಿಸಿದೆ, ಎಲ್ಲಿ ನಮಗೆ ಮಾರ್ಕ್ಸ್ ಸಿಗುತ್ತೆ ಆ ಕನ್ಸರ್ನ್ ಪೀಸ್ ನಾವು ಸೀಜರ್ ಪಂಚನಾಮ ಮಾಡ್ಕೊಂಡು ಹೋಗ್ತೀವಿ. ಆ ಸೀಜರ್ ಪಂಚನಾಮ ಮಾಡಿದ ನಂತರ ಆಮೇಲೆ FSLನಲ್ಲಿ ಹೋದಾಗ ಅವರು ನೋಡ್ತಾ ಇದ್ದರಲ್ಲಿ DNA ಇದೆಯಾ ಇಲ್ವಾ, ಅದಕ್ಕೆ DNA ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆಮೇಲೆ ಯಾರು ಸಸ್ಪೆಕ್ಟ್ ಇದ್ದಾರೆ ಅವ್ರ ಜೊತೆಗೆ ಮತ್ತು ವಿಕ್ಟಿಮ್ ಜೊತೆಗೆ ಮ್ಯಾಚ್ ಮಾಡಿಕೊಡ್ತೀವಿ. ಭಾಳ ಕಡೆ ನಾವು ಕಲೆಕ್ಟ್ ಮಾಡಿದ್ವಿ, ಅದು ಒಂದೇ ಅಲ್ಲ. ಬಟ್ ಇದು ಒಂದು ಪೀಸ್ನಲ್ಲಿ, ಒಂದು ಪೀಸ್ನಲ್ಲಿ ಅದು ವಿಕ್ಟಿಮ್ದು ಮತ್ತು ಅಕ್ಯೂಸ್ಡು ಎರಡದು DNA ಒಂದೇ ಪೀಸ್ ಆಫ್ ಕ್ಲಾತ್ನಲ್ಲಿ ಸಿಕ್ಕಿತ್ತು. ಆ ಪೀಸ್ ಆಫ್ ಕ್ಲಾತ್ ಯಾರ್ದು, ಆ ವಿಕ್ಟಿಮ್ದು ಗೊತ್ತಾಯಿತು. ಅದರಿಂದ ಮ್ಯಾಚ್ ಆಗಿತ್ತು. ಅದು ದಟ್ ವಾಸ್ ಕನ್ಸಿಡರ್ಡ್ ಆಸ್ ಎನ್ ಎವಿಡೆನ್ಸ್. ಜೊತೆಗೆ ಈ ವಿಡಿಯೋ ತುಣುಕುಗಳಲ್ಲಿದ್ದಂಥ ಆಡಿಯೋ ಏನಿತ್ತು, ಆಡಿಯೋ ಸ್ಯಾಂಪಲ್ಸ್ ಕೂಡ ನೀವು ಕ್ಯಾರಿನ್ ಮಾಡಿದ್ರಿ. ಅಂದರೆ ಅಕ್ಯೂಸ್ನ ಅರೆಸ್ಟ್ ಮಾಡಿದಾಗ ಆಡಿಯೋ ಸ್ಯಾಂಪಲ್ಸನ್ನು ತೆಗೆದುಕೊಂಡಿದ್ದಂಥದ್ದು, ಅದಾದ ನಂತರ ಆ ವಿಡಿಯೋದಲ್ಲಿ ಆ ಅಕ್ಯೂಸೇ ಇದ್ದಂಥ ಅನ್ನೋದನ್ನ ಕನ್ಫರ್ಮೇಷನ್ ಕೂಡ FSLನ ಮೂಲಕ ಮಾಡಿದ್ರಿ. ಅದು ಯಾವ ರೀತಿಯಲ್ಲಿ ಈ ಪ್ರಕರಣಕ್ಕೆ ಬಲವಾದ ಸಾಕ್ಷಿ ಆಯಿತು? ಅದು ಒಂದು ಈ ವಿಡಿಯೋನಲ್ಲಿ ಫೇಸ್ ಇಳ್ದಿದ್ದಾಗ ವಾಯ್ಸ್ ಇತ್ತು, ವಾಯ್ಸಿಂದ ಅದಕ್ಕೆ ಇದು ಇವ್ರದ್ದೇ ಅಕ್ಯೂಸ್ಡೇ ವಾಯ್ಸ್ ಇದೆ ಅಂತ ಒಂದು ವಿಡಿಯೋನಲ್ಲಿ ಏನು ಅಲ್ಟ್ರೇಷನ್ ಇಲ್ಲ, ಹೆಂಗಿದೆ ಅದೇ ಪ್ರಕಾರ ಇರೋದು. ಆಮೇಲೆ ಆ ವಾಯ್ಸ್ ವಿಡಿಯೋನಲ್ಲಿ ಕೇಳ್ತಕ್ಕಂಥ ವಾಯ್ಸ್ ಮತ್ತು ಅಕ್ಯೂಸ್ಡ್ ವಾಯ್ಸ್ ಸೇಮ್ ಇರೋದು. ಆದ್ದರಿಂದ ಅದು ಒಂದು ಕನ್ಫರ್ಮೇಷನ್ ಆಯಿತು. ದಿಸ್ ವಿಡಿಯೋನಲ್ಲಿ ಕಾಣಿಸ್ತಕ್ಕಂಥ ಪರ್ಸನ್ಸು ಯಾರು ಕಾಣಿಸ್ತಾ ಇದ್ದಾರೆ ಇವು ಅಕ್ಯೂಸ್ಡೇ ಇದ್ದಾರೆ ಅಂತ ಅದರಿಂದ ಒಂದು ಕನ್ಫರ್ಮೇಷನ್ ಸಿಕ್ತು. ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ಅವರ ವಿಚಾರ KNR ಸಂತ್ರಸ್ತೆ ಅತ್ಯಾಚಾರ ಪ್ರಕರಣ, ಅದರಲ್ಲಿ ಬಲವಾದಂಥ ಸಾಕ್ಷಿಗಳಿತ್ತು. ಯಾಕೆಂದರೆ ಆತನೇ ಫೋರ್ಸ್ಫುಲಿ ಆಕೆಯನ್ನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಆತನೇ ವಿಡಿಯೋ ರೆಕಾರ್ಡನ್ನು ಮಾಡಿದ. ಮತ್ತೆರಡು ಪ್ರಕರಣಗಳು, ನೀವು ಹೊಳೆನರಸೀಪುರ ಪ್ರಕರಣ ಇರ್ಬೋದು, ಜೊತೆಗೆ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕರಣ ಇರ್ಬೋದು, ಅದು ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆಗಿದೆ? ಯಾಕೆಂದರೆ ಈಗಾಗಲೇ ದೋಷಾರೋಪ ಪಟ್ಟಿಯಾಗಿದೆ, ಎರಡೂ ಕೂಡ ಚಾರ್ಜ್ ಫ್ರೇಮ್ ಆಗಿದ್ದಾವೆ, ಟ್ರಯಲ್ ಪ್ರಾರಂಭ ಆಗ್ತಾ ಇದೆ. ಅದು ಯಾವ ರೀತಿ ಇಲ್ಲಿದೆ ಸಾಕ್ಷಿಗಳು? ಅದಕ್ಕೂ ಕೂಡ ಪೂರಕವಾದ ಸಾಕ್ಷ್ಯಗಳಿದೆಯಾ, ಬಲವಾದ ಸಾಕ್ಷ್ಯಗಳಿದೆಯಾ? ಅದ್ರ ಬಗ್ಗೆ ನಾವು ಈಗ ಸದ್ಯಕ್ಕೆ ಮಾತ್ರ ಅಲ್ಲ, ಎಲ್ಲ ಕೋರ್ಟ್ನಲ್ಲಿ ಇದೆ. ಕೋರ್ಟ್ನಲ್ಲಿ ಎಲ್ಲ ಸಾಕ್ಷಿಗಳು ಪ್ರೊಡ್ಯೂಸ್ ಮಾಡಿದರೆ ಕೋರ್ಟ್ ಯಾವ ಪ್ರಕಾರ ನೋಡ್ತದೆ, ಹೆಂಗೆ ಅಸೆಸ್ಮೆಂಟ್ ಆಗುತ್ತೆ ಅದರ ಮೇಲೆ ಬಿಟ್ಟಿದ್ದು. ಬಟ್ ಸಫಿಷಿಯಂಟ್, ನಮ್ಮ ಪ್ರಕಾರ ಸಫಿಷಿಯಂಟ್ ಸಾಕ್ಷಿಗಳು ಇದೆ ಅದರಲ್ಲಿ ಕೂಡ. ಇದು ನಿಮ್ಗೆ ಅನಿಸಿರ್ಬೋದು, ಅಂದರೆ 4 ವರ್ಷದ ಹಿಂದೆ ಆಗಿದ್ದಂಥ ಪ್ರಕರಣ SIT ಬಂದಾಗ ಇದು ರಾಜಕೀಯ ದುರುದ್ದೇಶದ ಪ್ರಕರಣ, ರಾಜಕೀಯಕ್ಕೋಸ್ಕರ ಈ ಪ್ರಕರಣವನ್ನು ಕೊಟ್ಟಿದ್ದಾರೆ, SITಗೆ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ, ಈ ರೀತಿ ಎಲ್ಲ ಇತ್ತು. ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಶಿಕ್ಷೆ ಆಗಲ್ಲ, ಈಗಿನ ಆ ಕ್ಷಣಕ್ಕೆ ಬೆದರಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಆಗ ಅನಿಸಿದ್ದೇನು? ನಿಮ್ಮ ವೈಯಕ್ತಿಕವಾಗಿ ಅನಿಸಿದ್ದು? ಯಾಕೆಂದರೆ ನೀವು ಸಾಕಷ್ಟು ಪ್ರಕರಣಗಳನ್ನು ಈಗಾಗಲೇ ಕ್ಯಾರಿ ಮಾಡಿದ್ದೀರಿ, ಗೌರಿ ಲಂಕೇಶ್ ಪ್ರಕರಣ ಇರ್ಬೋದು, ಅದರಲ್ಲೆಲ್ಲ ಕೂಡ ಕ್ಯಾರಿ ಮಾಡಿದ್ದೀರಿ. ಈಗ ಈ ಟೀಕೆಗಳು ಬಂದ ಸಂದರ್ಭದಲ್ಲಿ ನಿಮ್ಗೆ ಅನಿಸಿದ್ದೇನು ಒಬ್ಬ SIT ಮುಖ್ಯಸ್ಥರಾಗಿ? ನಾವು SIT ಸರ್ಕಾರ ಮಾಡಿದ್ದು, ನಮಗೆ ನೇಮಿಸಿದ್ರು. ನಮ್ಮದು ಏನಿದೆ, ಒಂದು ಕ್ರೈಮ್ ಇದೆ, ಲೆಟ್ ಅಸ್ ಇನ್ವೆಸ್ಟಿಗೇಟ್ ಇಟ್. ಅದಕ್ಕೆ ರಾಜನೀತಿಕ ರೂಪ ಅಥವಾ ಬೇರೆ ಥರಗೆ ಇದು ಇಲ್ಲವೇ ಇಲ್ಲ. ಏನಿದೆ ತನಿಖೆಯಿಂದ ಬರುತ್ತದೆ, ನಿಜ ಇದೆ ಸುಳ್ಳಿದೆ. ನಿಜ ಇದ್ದರೆ ನಮಗೆ ಸಾಕ್ಷ್ಯಾಧಾರ ಸಿಗುತ್ತೆ, ನಾವು ಕೋರ್ಟ್ಗೆ ಚಾರ್ಜ್ ಶೀಟ್ ಮಾಡ್ತೀವಿ. ಸಾಕ್ಷ್ಯಾಧಾರ ಸಿಗಲಿಲ್ಲ, ನಾವು ಕೋರ್ಟಿಗೆ ಫೈನಲ್ ರಿಪೋರ್ಟ್ ಸಬ್ಮಿಟ್, B ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಅಥವಾ C ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ಅಷ್ಟೇ ನಮ್ಮ ತಲೆನಲ್ಲಿತ್ತು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಈ ತನಿಖೆ ಪ್ರಾರಂಭವಾದ ಸಂದರ್ಭದಲ್ಲಿ ಈ ಅಕ್ಯೂಸ್ನ ಸಂಬಂಧಿಕರು, ಅಕ್ಯೂಸ್ ಕೂಡ ಒನ್ ಆಫ್ ದಿ ಪೊಲಿಟಿಷಿಯನ್, ಅಕ್ಯೂಸ್ನ ಸಂಬಂಧಿಕರು ಕೂಡ ಹೊರಗಡೆ ಸಾಕಷ್ಟು ಗೇಲಿಯನ್ನು ಮಾಡ್ತಾಯಿದ್ರು, ನಿಮ್ಮನ್ನು ವೈಯಕ್ತಿಕ ತೇಜೋವಧೆಯನ್ನು ಮಾಡುವಂಥ ಒಂದಿಷ್ಟು ಪ್ರಯತ್ನಗಳಾಗ್ತಾ ಇತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆ ಸಂದರ್ಭದಲ್ಲಿ ಆಗಿದ್ದಂಥದ್ದು ವೈಯಕ್ತಿಕ ವಿಚಾರ ಇದು. Sometimes it pains. Nobody is, you say that he is not influenced by the comments and this thing, but it is part of the job. We had to take it as it comes. ಇನ್ವೆಸ್ಟಿಗೇಷನ್ ಚೆನ್ನಾಗಾಯಿತು, ಕನ್ವಿಕ್ಷನ್ ಆಯಿತು, ಇನ್ನೂ 2 ಪ್ರಕರಣಗಳಿದ್ದಾವೆ, ಇನ್ನೂ ಒಂದಷ್ಟು ಪ್ರಕರಣಗಳ ತನಿಖೆ ಅಂದರೆ ಪೆನ್ ಡ್ರೈವ್ ಹಂಚಿದ ಪ್ರಕರಣದ ತನಿಖೆ ನಡೀತಾ ಇದೆ. ಈಗ ಕನ್ವಿಕ್ಷನ್ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಲಾಸ್ಟ್ ಕಾಮೆಂಟ್ ಏನು ಹೇಳ್ತೀರಿ?
I feel that it has sent a good message to the society in large. That still the ಸಂವಿಧಾನ ಇದೆ ಈ ದೇಶದಲ್ಲಿ, ನ್ಯಾಯಾಲಯಗಳು ಇದೆ, ಅಂಡ್ ನ್ಯಾಯ ಸಿಗುತ್ತೆ ಅಂತ. ತನಿಖೆ ಚೆನ್ನಾಗಿರಬೇಕು, ನ್ಯಾಯ ನೀತಿಯಾಗಿದ್ದರೆ ನ್ಯಾಯ ಸಿಕ್ಕುತ್ತೆ ಅಂತ ಹೌದು, ನಂಬಿಕೆ ಇದೆ. ಇದಿಷ್ಟು ಬಿ ಕೆ ಸಿಂಗ್ ಅವರ ಮಾತು. ತನಿಖೆ ನ್ಯಾಯಯುತವಾಗಿ ತನಿಖೆಯನ್ನು ಮುಂದುವರಿಸಿದ್ರೆ ಯಾವತ್ತಿದ್ರೂ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ತಮ್ಮ ಮಾತನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದು, ತಮ್ಮ ಅಭಿಪ್ರಾಯವನ್ನು ಕೂಡ ಇದೇ ಈ ಮೂಲಕ ವ್ಯಕ್ತವನ್ನು ಪಡಿಸ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.